ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜೇನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನ ಕೊನ್ನೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಜೈನೊಡಗಳು ಸುತ್ತಾಡುತ್ತ ಮಧುವಿನ ಹುಟ್ಟನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಏ ಜಯರಾಜ ಅಣ್ಣ ನೋಡೋ ನಮ್ಮ ಹುಡುಗರಿಗೆ ಬರೋದು ಕೇಳು ಬಂದ್ಬಿಟ್ಟು ಬಾಗಿಲು ಹೊಡೆದು ಮನೇಲಿರೋ ಸಾಮಾನುಗಳನ್ನ ಆಚೆ ಬಿಸಾಕೋ ಕೇಳು ಸರಿ ಅಣ್ಣ ಹೋಗ ಏನ್ ಮುಖ ನೋಡ್ತಿದ್ಯಾ ಹೂನಣ್ಣ ನನ್ನ ಹತ್ರ ಏನೋ ನನ್ನ ಹತ್ರ ತೋರಿಸ್ತೀಯ ನೀನು ಅಕ್ಕ ತುಳಸಿನು ಮತ್ತೆ ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಕೀ ಕೊಟ್ಬಿಟ್ಟು ಹೋದ್ರು ನೋಡಿದ್ರ ಇವತ್ತು ಮಂಗಳವಾರ ದೇವಸ್ಥಾನಕ್ಕೆ ದೀಪ ಹಚ್ಚೋದಕ್ಕೆ ಹೋಗಿದ್ದಾಳೆ ನಾನು ಈ ಗಲಾಟೆಲಿ ಹೇಳೋದನ್ನೇ ಮರ್ತ್ಬಿಟ್ಟೆ ನಾನು ಆಗ್ಲೇ ಹೇಳಿಲ್ವಾ ಸರ್ ನನ್ನ ಮಗಳಂತವಳಲ್ಲ ನನ್ನ ಮಾತು ಮೀರಿ ಅಂತ ಕೆಲಸ ಮಾಡುತ್ತಿಲ್ಲ ಅವಳು ಅಂತ ಯೋ ಯೋ ಎಲ್ಲ ಅಪ್ಪಂದ್ರು ಇದೇ ಮಾತಾಯ ಹೇಳೋದು ಎಲ್ರು ಇದೇ ಹೇಳೋದು ಹಾ ಏನಮ್ಮ ಅವರು ಎಲ್ಲಿಗೆ ಹೋದ್ರು ಹೇಗೆ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಹೇಗೆ ಹೋದ್ರು ಹೇಳು
ನಿನಗೇನಾದ್ರೂ ಗೊತ್ತಾ? ತುಳಸಿ ಮನೆಗ್ ಬಂದು ಕೀ ಕೊಟ್ಟು ಹೋದ್ಲು. ಹೇಗ್ ಹೋದ್ಲು ಅಂತ ಗೊತ್ತಿಲ್ಲ, ಆಟೋ ಶಬ್ದ ಮಾತ್ರ ಕೇಳಿಸ್ತು. ಏನಂದೆ? ಆಟೋದಲ್ಲ? ಆಟೋನೋ ಬೈಕಾ? ಬೈಕಾ ಆಟೋನಾ? ಹೇಗೆ ಹೋದ್ಲು ಹೇಳು? ಅಯ್ಯೋ ಆಟೋನೇ ರೀ. ಪದ್ಮ ನಾನ್ ಬರ್ತೀನಿ, ಮನೇಲಿ ಒಲೆ ಮೇಲೆ ಸಾಂಬಾರ್ ಕುದೀತಾ ಇದೆ, ಬರ್ತೀನಿ. ಅಯ್ಯಯ್ಯಯ್ಯ, ಹೋಗೋ ಹೋಗೋ. ನನಗಿಲ್ಲಿ ಮನಸ್ಸು ಕುದೀತಾ ಇದೆ, ಇವಳಿಗೆ ಸಾಂಬಾರ್ ಕುದೀತಾ ಇದೆ ಅಂತ. ಲೇ ಮುತ್ತು, ಕನ್ಫರ್ಮು ಅವನೇ ಅವಳನ್ನ ಆಟೋದಲ್ಲಿ ಎತ್ಕೊಂಡು ಹೋಗಿದ್ದಾನೆ. ಅವರಿಬ್ಬರು ಪ್ರೀತಿಗೆ ಆ ದರಿದ್ರ ಅಜ್ಜಿ ಸಪೋರ್ಟ್. ಮೇಲೆ ಹೋಗೋ ವಯಸ್ಸಿನಲ್ಲಿ ಇದೆಲ್ಲ ಬೇಕಾಗಿತ್ತ ಅವಳಿಗೆ? ಈ ವಯಸ್ಸಿನಲ್ಲೇ ಇಷ್ಟೊಂದು ಆಟ ಆಡಿದ್ದ ಅಜ್ಜಿ ಆ ವಯಸ್ಸಿನಲ್ಲಿ ಅದೆಷ್ಟು ಆಟ ಆಡಿರ್ಬೇಕು? ಇರ್ಲಿ ಆ ಮುದುಕಿನ ಆಮೇಲೆ ನೋಡ್ಕೋಬಹುದು. ಏ ಮುತ್ತು, ಮೊದಲು ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಸರ್, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದಯವಿಟ್ಟು ಅವಳು ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಯೋ ಮೂರ್ಖ, ಮನೆ ಬಿಟ್ಟು ಓಡ್ ಹೋಗೋರೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತಾನೆ ಹೇಳೋದು. ಯಾರಾದ್ರೂ ನಿಜ ಹೇಳೋಗ್ತಾರ? ಇಷ್ಟು ಅರ್ಥ ಆಗಲ್ವೇನೆ ನಿನಗೆ? ಇಷ್ಟೊಂದು ವಯಸ್ಸಾಯ್ತು ದಡ್ಡ. ನಿನ್ನ ಮೊದಲನೇ ಹೆಂಡತಿ ಮನೆ ಬಿಟ್ಟು ತಾನೇ ಓಡ್ ಹೋಗಿತ್ತು. ಓಡ್ ಹೋಗಕ್ ಮೊದ್ಲು ಅವಳೇನಾದ್ರೂ ಹೇಳಿದ್ಲಾ ನಾ ಮನೆ ಬಿಟ್ಟು ಹೋಗ್ತಿದ್ದೀರಿ ಅಂತ? ಹೇಳಿದ್ಲೇನೋ? ಥಿಂಕ್. ಅವಳು ಹೋಗೋಕ್ ಮೊದ್ಲು ನಿಂಗೆ ಏನ್ ಹೇಳಿದ್ಲು ಅಂತ ಯೋಚನೆ ಮಾಡು. ಸ್ವಲ್ಪ ಯೋಚನೆ ಮಾಡು. ಬುದ್ಧಿ ಇದ್ರೆ ಯೋಚನೆ ಮಾಡು. ಅಕ್ಕ ನೋಡಕ್ಕ, ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ, ಏನಾದ್ರೂ ಉತ್ತರ ಕೊಡ್ತಿದ್ದಾನೆ ಅವನು? ಏನಾದ್ರೂ ಕೊಡ್ತಿದ್ದಾನೆ ನೋಡು. ನೋಡಿ ಹೇಗೆ ನಿಂತಿದ್ದಾನೆ, ತಪ್ಪು ಮಾಡಿದವ್ರ ಥರ. ಕೇಳಕ್ಕ, ನೀನಾದ್ರೂ ಕೇಳು. ನಾನು ಇಷ್ಟು ಕೇಳ್ತಾ ಇದ್ದೀನಿ. ಮುತ್ತು, ನಿನ್ ಮಗಳು ಸಾಮಾನ್ಯವಾಗಿ ಯಾವ ದೇವಸ್ಥಾನಕ್ಕಪ್ಪ ಹೋಗೋದು? ಅವಳು ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾಳೆ. ಇಲ್ಲ ಇಲ್ಲ ಇಲ್ಲ, ಅವಳು ಯಾವ ದೇವಸ್ಥಾನಕ್ಕೂ ಹೋಗಿರಲ್ಲ. ಅವಳು ಅವನ ಜೊತೆ ಓಡೋಗಿರ್ತಾಳೆ. ಆ ಬೈಕ್ ಅವನ ಜೊತೆ ಓಡೋಗಿರ್ತಾಳೆ. ಸರ್, ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಜೊತೆ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಓ, ಟೆನ್ಷನ್ ಆಗ್ತಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ, ಯಾವನೋ ಜೊತೆ ಓಡ್ ಹೋಗಿರ್ತಾಳ ಕಣಯ್ಯ. ಅಲ್ಲಿಗೆ ಹೋಗಿ ಕನ್ಫರ್ಮ್ ಮಾಡ್ಕೋಬೇಕು ಅಂತೀಯಾ? ಬಾ, ಅದು ಆಗ್ಲಿ, ಎಲ್ಲ ಆಗಿದ್ದಿಲ್ಲ ಈಗ. ಬಾ ಅಕ್ಕ, ದೇವಸ್ಥಾನಕ್ಕೆ ಹೋಗೋಣ. ಅದು ಒಂದು ಆಗೇ ಬಿಡ್ಲಿ. ನಡಿ. ಏ ಪ್ರವೀಣ, ನೀನ್ ಮನೇಲಿರೋ, ಬೇಕಿದ್ರೆ ಕರಿತೀನಿ. ಸರಿ ಅಣ್ಣ. ಏ ಜರೇಜ, ಗಾಡಿ ಎತ್ತ. ಏನ್ ನೋಡ್ತೀಯ? ನಡಿ ಬಾರ. ಯೋ ಏ ಬಾ ಅಕ್ಕ, ಯೋ ಗಾಡಿ ಎತ್ತಯ್ಯ. ತೆಗಿಯೋ, ಬೇರೆ ಏನ್ ನೋಡ್ತೀಯ? ಅದೇನ್ ಪಾಪ ಮಾಡಿದ್ನು? ತಲೆ ಜಜ್ಕೋಬೇಕು ಅನ್ನಿಸ್ತಾ ಇದೆ. ಆಟೋ ಹಿಂದ್ ಹೋಗ್ತಿಲ್ಲ ಸಾಯೋದಕ್ಕೆ. ಹೋಗ್ತೀರಣ್ಣ, ಹಾರ್ನ್ ಹಾಕೋ. ಹಾಕ್ತೀನಿ. ಹೋಗ, ಸೈಡ್ಗೆ ಹೋಗೋ. ಅವನೇನು ಹೋಗ್ತಾನೋ, ನೀ ಬಾ ಸೈಡ್ಗೆ. ಹೋಗ್ತೀರಣ್ಣ. ತುಂಬಾ ಟೆನ್ಷನ್ ಆಗ್ತಾ ಇದೆ. ಏಯ್ ಅಣ್ಣ, ಯಾವ್ದೊಂದು FM ಹಾಡಾಕೋ. ಆಯ್ತಣ್ಣ. ಇಷ್ಟು ದಿವಸದಿಂದ ಗಾಡಿ ಓಡಿಸಿದ್ಯಾ, ಯಾವ ಬಟನ್ ಗೊತ್ತಾಗಲ್ಲ. ಆನ್ ಮಾಡೋ. ಆಗ್ತೀನಣ್ಣ. ರಸ್ತೆ ಮಧ್ಯ 20 ಕಿಲೋಮೀಟರ್ನಲ್ಲಿ ಗಾಡಿ ಓಡ್ತಾರೆ. ಬಾರೇ ಸೈಡ್ಗೆ. ಎಂತ ಹಾಡು ಹಾಕಿದ್ಯೋ? ಯಾವ ಟೈಮಿಗೆ ಯಾವ ಹಾಡು ಹಾಕ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ. ಬೇರೆ ಹಾಡು ಹಾಕೋ. ಆಗ್ತೀನಣ್ಣ. ನಿದ್ದೆ ಬಂದಿಲ್ವಂತೆ, ನಿದ್ದೆ. ನನ್ನ ಜೀವನನೇ ಹಾಳಾಗ್ತಾ ಇದೆ. ಲೇ ಮುತ್ತು, ಸರ್, ಅಲ್ಲಯ್ಯೋ
ನಿನಗೆ ಸ್ವಲ್ಪನೂ ಟೆನ್ಷನ್ ಇಲ್ವಾ? ಕಲ್ಲು ಬಂಡೆ ತರ ಕೂತಿದ್ಯಾ? ನಿನ್ನ ಮಗಳು ಬೇರೆ ಕಾಣಿಸ್ತಿಲ್ಲ ಅಂತ ನಿನಗೆ ಸ್ವಲ್ಪನೂ ಟೆನ್ಷನ್ ಆಗ್ತಿಲ್ವಾ? ನನ್ನ ಮುಖ ನೋಡ್ತಿದ್ಯಾ? ಮುಂದೆ ನೋಡ್ಕೊಂಡು ನೋಡ್ಸೋ. ಓಡಿಸ್ತೀನಿ ನನ್ನ ಮುಖದಲ್ಲಿ ದಾರಿ ಕಾಣಿಸ್ತಿದ್ಯಾ? ಹೋಗೋ, ಅಷ್ಟು ಗೊತ್ತಾಗಲ್ವಾ? ಸೈಡ್ಗೆ ಹೋಗೋ. ಹೋಯ್ತಾ ಇದ್ದೀನಿ. ಸುಜಿ, ಏನು ಏನೇ ನಿನ್ ತಮ್ಮ ಎಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದಾನೆ. ಇವನು ಅಷ್ಟೇ ರೋಷ ಇಲ್ಲದೆ ಇರೋ ಥರ ಕೂತಿದ್ದಾನೆ. ಅವನು ಕೊಟ್ಟಿರೋ 5 ಲಕ್ಷ ಮಾತಾಡುವಾಗ ಇವನೇನು ಮಾತಾಡೋಕ್ಕೆ ಸಾಧ್ಯ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಮೊದಲೇ ನನ್ನ ತಮ್ಮ ಟೆನ್ಷನ್ನಲ್ಲಿದ್ದಾನೆ, ನೀವೊಂದು. ಅಯ್ಯಯ್ಯಯ್ಯಯ್ಯೋ, ಯಾವನ್ ಗಂಟು ಬಿದ್ದಿಯೋ ಆಡೋದು ನಂಗಲ್ಲಣ್ಣ. ನೋಡ ಮುತ್ತು, ಒಂದ್ ಮಾತು. ನಿನ್ನ ಮಗಳು ದೇವಸ್ಥಾನದಲ್ಲಿ ಸಿಗದೆ ಹೋದ್ರೆ ನೀನು ಮನೆ ಖಾಲಿ ಮಾಡಿಕೊಂಡು ನಿನ್ನ ಸಂಸಾರ ಸಮೇತ ದೇವಸ್ಥಾನದಲ್ಲಿ ಕೂತ್ಕೋಬೇಕಾಗತ್ತೆ. ಹೋಗ್ತೀರಣ್ಣ, ಹೋಯ್ತಾ ಇದ್ದೀರಣ್ಣ, ಬರೋಣ. ಹೋಗಯ್ಯ ಲೆಫ್ಟ್ಗೆ, ಹೋಗಯ್ಯ. ಏನಣ್ಣ ಇದು? ಈ ಸಮಯದಲ್ಲೇ ನಿನ್ ಗಾಡಿ ಕೈ ಕೊಡ್ಬೇಕಾ? ಇವತ್ತೇ ನೋಡ್ಬೇಕು ಅಂತ ನಾನು ಒಳ್ಳೆ ಸಮಯ ಬೇರೆ ನೋಡ್ಕೊಂಡು ಇಟ್ಕೊಂಡಿದ್ದೆ. ಸರಿ ಸರಿ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ, ಏನಾಗಿದೆ ಅಂತ ನೋಡ್ತೀನಿ. ಬೆಳಗ್ಗೆನೆ ಮೀಟಿಂಗ್ ಮಧ್ಯೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದೆ. ಈಗ ನೀನು ಮಧ್ಯಾಹ್ನ ಕೂಡ ಬಿಡೋ ಥರ ಕಾಣ್ತಾ ಇಲ್ಲ. ಅಣ್ಣ ಅದ್ ಬಿಡು, ತಗೊಳ್ಳೋ ಸಂಬಳಕ್ಕೆ ತಿಂಗ್ಳಿಗೆ 4 ಮೀಟಿಂಗ್ ಅಂತೂ ಇದ್ದೇ ಇರತ್ತೆ. ಅದ್ ಮುಖ್ಯನಾ? ಮೊದಲು ಅದಕ್ಕೇನು ಕಂಡಿಡಿಬೇಕು ಅಂತ ತಾನೇ ನಾನು ನಿನಗೆ ಬರಕ್ ಹೇಳಿದ್ದು. ಇಲ್ಲಿ ನೋಡು, ಅದಕ್ಕೆ ನಾವು ಹುಡ್ಕೋವರ್ಗುನಾದ್ರೂ ನಿನ್ ಗಾಡಿನ ಸ್ವಲ್ಪ ಕಂಡೀಷನಲ್ಲಿ ಇಟ್ಕೋ. ಪದೇ ಪದೇ ಹೀಗೆ ತೊಂದರೆ ಆದ್ರೆ ಕೆಲಸ ಆಗೋದಿಲ್ಲ. ಈಗ ಹೊರಡೋಣ, ಮೆಕ್ಯಾನಿಕ್ ಶಾಪ್ ಆದ್ರೂ ಎಲ್ಲಿದೆ ಅಂತ ನೋಡೋಣ. ಸರಿಪಾ. ಸರಿ, ನೀನು ಬಾ ಅಂದಿದ ತಕ್ಷಣ ಮೀಟಿಂಗ್ ಬಿಟ್ಬಿಟ್ಟು ಬಂದೆ. ಈಗ ತುಳಸಿ ಎಲ್ಲಿ ಅಂತ ಹೋಗಿ ಹುಡ್ಕೋದು? ಅದಕ್ಕೆಲ್ಲ ಸರಿಯಾದ ನೆಟ್ವರ್ಕ್ ರೆಡಿ ಮಾಡಿ ಇಟ್ಟಿದ್ದೀನಿ. ಫೋಟೋ ಸ್ಟುಡಿಯೋದವನ ಹತ್ರ ಮಾತಾಡಿದಾಗ ಅದಕ್ಕೆ ಮನೆ ವಿದ್ಯಾಪೀಠದ ಹತ್ರ ಎಲ್ಲೋ ದೇವಸ್ಥಾನದ ಹತ್ರ ಬರುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಹಾಗೆ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು, ಅದರಲ್ಲೂ ಆಫೀಸ್ಗೆ ಹೋಗೋರಂತೂ ವೀಕ್ ಡೇಸ್ನಲ್ಲಿ ಖಂಡಿತ ದೇವಸ್ಥಾನಕ್ಕೆ ಬರೋದೇ ಇಲ್ಲ. ಆದ್ರೆ ಆಫೀಸ್ಗೆ ಹೋಗದೆ ಮನೇಲೇ ಇರೋ ಹೆಣ್ಮಕ್ಳಾದ್ರೆ ಮಂಗಳವಾರ ದಿನ ರಾಹುಕಾಲದಲ್ಲಿ ದುರ್ಗಾದೇವಿ ಪೂಜೆಗೆ ದೀಪ ಹಚ್ಚಕ್ಕೆ ಬಂದೇ ಬರ್ತಾರೆ. ಅದಕ್ಕೆ ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ನೋಡೋಣ ಅಂತ ನಿನ್ನನ್ ಕರೆದಿದ್ದು. ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ್ರೆ ಮಾತ್ರ ಅತ್ತಿಗೆಗೆ ಬೇಗ ಮದ್ವೆ ಆಗುತ್ತೆ ಅಂತ ಅನ್ಕೋಬೇಡ. ಅವ್ರು ಓಕೆ ಅಂದ್ರೆ ಹುಡುಗರು ಅವ್ರನ್ನ ಮದ್ವೆ ಆಗೋದಕ್ಕೆ ಸಾಲಾಗಿ ಬಂದು ನಿಲ್ತಾರೆ. ಅದಕ್ಕೆ ನಾವು ಮೊದಲು ಅವ್ರನ್ನ ದೇವಸ್ಥಾನದಲ್ಲಿ ಹುಡ್ಕೋಣ ಅಂತ ಅಂದಿದ್ದು. ಅದಕ್ಕೆ ನಾನು ನಿನಗೆ ಬರಕ್ ಹೇಳಿದ್ದು. ಸರಿ ಸರಿ, ಅವಳನ್ನ ನೀನು ನೇರವಾಗಿ ಕೂಡ ನೋಡಿಲ್ಲ, ಅಡ್ರೆಸ್ ಬೇರೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಸಿಟಿಲಿ ಅವಳದೊಂದು ಫೋಟೋ ಇಟ್ಕೊಂಡು ಎಲ್ಲಿ ಅಂತ ಹುಡುಕ್ತೀಯಾ? ಏನಣ್ಣ ನೀನು ಪ್ರಯತ್ನ ಮಾಡೋಕ್ಕೂ ಮುಂಚೆನೆ ಹೀಗೆ ಹೇಳ್ತೀಯಾ? ಚೆನ್ನಾಗಿ ಪ್ರಯತ್ನ ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗತ್ತೆ. ನಾನೊಬ್ಳೆ ಅದಕ್ಕೇನು ಹುಡುಕ್ತಾ ಇದ್ದೀನಿ ಅಂತ ತಿಳ್ಕೊಬೇಡ. ನನ್ನ ಫ್ರೆಂಡ್ಸ್ 5 ಜನ. ಆ 5 ಜನಕ್ಕೂ ಅದಕ್ಕೆ ಫೋಟೋ ಕೊಟ್ಟು ಒಂದೊಂದು ದೇವಸ್ಥಾನದಲ್ಲಿ ಹುಡ್ಕೋ ಕೆಲಸ ಕೊಟ್ಟಿದ್ದೀನಿ. ಕಾಳಿಕಾಂಬಾ ದೇವಸ್ಥಾನದಲ್ಲಿ ರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶಾಂತಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಪ್ರಿಯಾ, ಹೀಗೆ ಎಲ್ಲಾ ದೇವಸ್ಥಾನಗಳಲ್ಲೂ ನನ್ನ ಫ್ರೆಂಡ್ಸ್ ಇದ್ದಾರೆ. ಅದಕ್ಕೆ ಯಾವ ದೇವಸ್ಥಾನಕ್ಕೆ ಬಂದ್ರು ನನ್ನ ಫ್ರೆಂಡ್ಸ್ ನೋಡ್ತಾರೆ. ಅದಕ್ಕೇನ ಅವ್ರು ನೋಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಒಂದ್ ವೇಳೆ ಇವತ್ ಮಿಸ್ ಆದ್ರೂ ನಾಳೆ ಬೆಳಗ್ಗೆ ಫೋರಂ ಮಾಲ್, ಐನಾಕ್ಸ್, ಮಂತ್ರಿ ಮಾಲ್, ಗರುಡ ಹೀಗೆ ಎಲ್ಲಾ ಕಡೆನೂ ನಿಲ್ಲಕ್ ಹೇಳಿದೀನಿ. ಫೋಟೋ ನೋಡಿದ್ರೆ ಅವ್ರು ತುಂಬಾ ಶ್ರೀಮಂತರ ಮನೆ ಹುಡುಗಿ ತರ ಕಾಣಿಸ್ತಾರೆ. ತುಂಬಾ ಒಡವೆ ಬೇರೆ ಹಾಕೊಂಡಿದ್ರು. ನೀನ್ ನೋಡ್ದಾಗ್ಲೂ ಅವ್ರ ಕಾರಲ್ಲಿ ಹೋಗ್ತಿದ್ರು ಅಂತ ಹೇಳ್ದೆ ತಾನೆ? ಹಾಗಾದ್ರೆ ಸಂಶಯನೇ ಬೇಡ ಅಣ್ಣ. ಅವರು ತುಂಬಾ ಅನುಕೂಲಸ್ತ್ರೆ. ನಮಗೂ ಅವ್ರಿಗೂ ಸ್ಟೇಟಸ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಆದ್ರೇನ್ ಬಿಡು, ನಾವೇನು ಅವ್ರ ದುಡ್ಡಿಗೇನು ಆಸೆ ಪಡ್ತಾ ಇಲ್ಲ ಅಲ್ವಾ? ಏನ್ ಹೇಳ್ತೀಯಾ? ನೀನೇನು ಹೆದರ್ಕೋಬೇಡ ಅಣ್ಣ. ಅಂಥದ್ದೇನಾದ್ರೂ ಸಮಸ್ಯೆ ಬಂದ್ರೆ ನಾನ್ ಸೀದಾ ಅವ್ರ ಮನೆಗೆ ಹೋಗಿ, ನಮ್ಗೆ ನಿಮ್ ಒಡವೆ ಹಣದ ಮೇಲೆ ಆಸೆ ಇಲ್ಲ, ಬರೀ ನಿಮ್ ಹುಡುಗಿನ ನಮ್ಮನೆಗೆ ಕಳ್ಸ್ಕೊಡಿ, ನಮ್ಮನೆಗೆ ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ನಿಮ್ ಒಡವೆನ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತೀನಿ. ನೀನ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ಲ. ನೀನ್ ಆ ಹುಡುಗಿ ಫೋಟೋ ನೋಡಿದ್ಮೇಲೆ ಅವಳ ಬಗ್ಗೆ ಹೇಳಿ ಹೇಳಿ ನನ್ಗೂ ಹುಡುಗಿ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಅದ್ ನಿಂಗೆ ಇವಾಗ ಅನ್ನಿಸ್ತಾ ಇದೆಯಾ? ಅದ್ ನಿಂಗೆ ಯಾವಾಗ್ಲೂ ಅನ್ನಿಸ್ತಾ ಇದೆ ಅಂತ ನಂಗೆ ಗೊತ್ತು. ಅದಕ್ಕೆ ನಾನೇ ಅದಕ್ಕೆನ ಹುಡುಕ್ಬೇಕು ಅಂತ ತೀರ್ಮಾನ ಮಾಡಿದ್ದು.
ತಮ್ಮ ಬಾರಪ್ಪ ಇಲ್ಲಿ. ಬಂದೆ. ಏನಾಯ್ತಣ್ಣ? ಚೆನ್ನಾಗಿ ಓಡ್ತಾ ಇದ್ದಿದ್ ಗಾಡಿ ಮಧ್ಯದಲ್ಲಿ ದಿಢೀರ್ ಅಂತ ನಿಂತೋಗಿದೆ. ಏನಾಯ್ತು ಅಂತ ನೋಡಪ್ಪ. ನೋಡ್ತೀನಿ ರೀ. ಪೆಟ್ರೋಲ್ ಇದೆ ತಾನೆ? ಫುಲ್ ಟ್ಯಾಂಕ್ ಇದೆಯಪ್ಪ. ಸ್ವಲ್ಪ ಬೇಗ ರೆಡಿ ಮಾಡ್ಕೊಡಪ್ಪ, ತುಂಬಾ ದೂರ ಹೋಗ್ಬೇಕು. ನೋಡ್ತೀನಿ ರೀ ಮೇಡಮ್. ಆಮೇಲೆ ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತೀವಿ. ಸ್ವಲ್ಪ ಅರ್ಜೆಂಟ್ ಇದೆ, ಬೇಗ. ನೋಡ್ತಾ ಇದ್ದೀನಲ್ಲ ಇರಿ ಮೇಡಮ್. ಸರಿ ಅಣ್ಣ, ಈ ಗಾಡಿ ಇಲ್ಲೇ ಇರ್ಲಿ. ಬೇರೆ ಯಾವ್ದಾದ್ರು ಗಾಡಿ ಇದ್ರೆ ಅದ್ರಲ್ಲಿ ಹೋಗ್ಬಿಡಣ್ವಾ? ಬೇಡಮ್ಮ, ಇನ್ನೇನು ಗಾಡಿ ರೆಡಿ ಆಗುತ್ತೆ. ಎಲ್ಲ ರಿಪೇರಿಗೆ ಬಂದಿರೋ ಗಾಡಿಗಳೇ, ಓಡ್ಸೋ ಕಂಡೀಷನ್ ಯಾವೂ ಇಲ್ಲ. ಸರಿ ಸರಿ, ಏನಾಗಿದೆ? ಕಾರ್ಪೆಟ್ರ್ ಬ್ಲ್ಯಾಕ್ ಆಗಿದೆ ಸರ್. ರೆಡಿ ಮಾಡಕ್ ಅರ್ಧ ಗಂಟೆ ಆಗುತ್ತೆ. ಅರ್ಧ ಗಂಟೆ ಆಗುತ್ತಾ? ಹೌದು ಮೇಡಮ್. ಅಣ್ಣ ಏನಿದಣ್ಣ, ರಾಹುಕಾಲ ಮುಗಿಯೋದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ಇನ್ನೂ ಅರ್ಧ ಗಂಟೆ ಅಂತಾರಲ್ಲಣ್ಣ. ಪ್ರತಿದಿನಾನು ರಾಹುಕಾಲ ಬಂದೇ ಬರುತ್ತೆ. ಬರೋ ಮಂಗಳವಾರ ಹೋದ್ರೆ ಆಯ್ತು ಬಿಡಮ್ಮ. ಏನಣ್ಣ ನೀನು ಇಷ್ಟೊಂದು ಅಲಕ್ಷ್ಯವಾಗಿ ಮಾತಾಡ್ತಾ ಇದೀಯಾ? ಅದಕ್ಕೇನು ಕಣ್ಣು ಹಿಡಿಬೇಕು ಅಂತ ನಾನು ಎಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ. ಬಾ, ಆಟೋ ಮಾಡ್ಕೊಂಡಾದ್ರೂ ಹೋಗೋಣ. ಇರಮ್ಮ, ಗಾಡಿ ರಿಪೇರಿ ಮಾಡ್ತಾ ಇದಾರಲ್ವಾ, ಇರು. ಅಯ್ಯೋ, ನಾವು ಅವಾಗಲೇ ಗಾಡಿ ನಿಲ್ಲಿಸಿ ಆಟೋದಲ್ಲಿ ಹೋಗ್ಬೇಕಿತ್ತಣ್ಣ. ನಂಗೆ ಹೊಳಿಲೇ ಇಲ್ಲ. ಸ್ವಲ್ಪ ಬೇಗ ಬೇಗ ರಿಪೇರಿ ಮಾಡಪ್ಪ. ಇರಿ ಮೇಡಮ್, ಮಾಡ್ತಾ ಇದ್ದೀನಿ. ಹೇ ಪ್ರಕಾಶ್, ಬಾಯ್ಲಿ. ಹಾಯ್ ಪ್ರಕಾಶ್. ಓ ಹಾಯ್ ಮಗ. ಹಾಯ್. ಏನ ಇಲ್ಲಿ? ಏನಿಲ್ಲ ಕಣ, ಗಾಡಿ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಬಂದಿದ್ದೀನಿ. ಹೌದಾ? ಅಣ್ಣ ಅಣ್ಣ ಸ್ವಲ್ಪ ಇಳಿತೀರಾ? ಯಾಕೆ? ಪ್ಲೀಸ್ 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 ಇಳಿರಿ. ಅದೇ ಯಾಕೆ? ನಾನು ಹೇಳ್ತೀನಿ, ನೀವು ಇಳಿರಿ. ಅಣ್ಣ ಹತ್ತು ಹತ್ತು ಅಣ್ಣ, ಹತ್ತು. ಏ ಏನ್ ಮಾಡ್ತಾ ಇದ್ದೀರಾ? ಹೊರಡು ಹೊರಡು. ಹೇ ತಮ್ಮ, ಸರ್, ಗಾಡಿ ರಿಪೇರಿ ಆಯ್ತು ತಕ್ಷಣ ಅವ್ರು ತಗೊಂಡೋಗ್ತಾರೆ. ಪ್ರಕಾಶ್, ಬೇಜಾರ್ ಮಾಡ್ಕೊಂಬಿಡ, ಆಮೇಲೆ ಸಿಗ್ತೀನಿ. ಏನೋ. ಓಕೆ ಓಕೆ ಓಕೆ, ಬಾಯ್ ಬಾಯ್ ಬಾಯ್. ರಂಜಿತ್, ಅಮ್ಮ ತುಳಸಿ, ಇಲ್ಲಿಗೆ ಬಂದಿರೋ ಹೆಣ್ಮಕ್ಳೆಲ್ಲ ದೇವ್ರಿಗೆ ದೀಪ ಹಚ್ಚಿ ತಮಗೆ ಬೇಗ ಮದುವೆ ಆಗ್ಲಿ ಅಂತ ಬೇಡ್ಕೋತಾ ಇದ್ದಾರೆ. ಆದ್ರೆ ನಾವು ನಿನಗೂ ಮದನ್ಗೂ ಮದುವೆ ಆಗದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೀವಿ. ಅಜ್ಜಿ, ಇದನ್ನ ಶುರು ಮಾಡಿರೋದು ನಮ್ಮಪ್ಪ. ಅವ್ರ ಆಸೆ ಪ್ರಕಾರನೇ ಎಲ್ಲ ನಡೀಲಿ ಅಂತ ಬೇಡ್ಕೊಳ್ಳೋಣ. ನೀನ್ ಸುಮ್ನೆ ಇರಮ್ಮ. ನಿನ್ಗೂ ಮದನ್ಗೂ ಮದ್ವೆ ಆದ್ರೆ ನಿನ್ ಜೀವನ ಚೆನ್ನಾಗಿರಲ್ಲ ಅಂತ ದೀಪಕ್ ಗೊತ್ತು. ಆದ್ರೆ ನಿನಗ ಅರ್ಥ ಆಗ್ತಿಲ್ವಲ್ಲ. ನನ್ನ ಜೀವನದ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಅಜ್ಜಿ, ನಿಂಗೆ ಗೊತ್ತಾ, ಎಲ್ಲಾದ್ರೂ ಒಂದ್ ಕಡೆ ಬೆಂಕಿ ಬಿದ್ರೆ ಅಲ್ಲಿಗೆ ಬರೋ ಅಗ್ನಿಶಾಮಕ ದಳದವರು ಬಂದ್ ಕೂಡ್ಲೆ ಮೊದಲು ಬೆಂಕಿ ಆರ್ಸೋದಕ್ ಶುರು ಮಾಡೋದಿಲ್ಲ. ಬದಲಾಗಿ ಅದ್ರ ಅಕ್ಕಪಕ್ಕ ಇರೋ ಜಾಗನ ಒದ್ದೆ ಮಾಡ್ತಾರೆ. ಯಾಕೆ ಗೊತ್ತಾ? ಆ ಜಾಗಕ್ಕೂ ಬೆಂಕಿ ಹರಡದೆ ಇರ್ಲಿ ಅಂತ. ಈಗ ನನ್ನ ಜೀವನಾನು ಬೆಂಕಿ ಬಿದ್ದಿರೋ ಜಾಗದ ಹಾಗಾಗ್ಬಿಟ್ಟಿದೆ. ನಾನೊಬ್ಳು ಸುಟ್ರು ಪರವಾಗಿಲ್ಲ, ನನ್ನ ಸುತ್ತ ಇರೋರಾದ್ರೂ ಚೆನ್ನಾಗಿರ್ಬೇಕು. ಅವ್ರಿಗೋಸ್ಕರ ನನ್ನ ಬದುಕು ಹಾಳಾದ್ರೂ ಪರವಾಗಿಲ್ಲ ಅಜ್ಜಿ. ಎಲ್ಲದಕ್ಕೂ ನೀನೊಂದ್ ತರ್ಕ ಅಂತ ಮಾಡ್ತೀಯಲ್ಲಮ್ಮ. ಆದ್ರೆ ನನ್ನಿಂದ ಮಾಡಕ್ಕಾಗಲ್ಲ. ನೋಡಮ್ಮ, ಮೊದ್ಲು ನಿನ್ನ ಮೇಲ್ ಬಿದ್ದಿರೋ ಬೆಂಕಿನ ಆರಿಸ್ಕೋಬೇಕು. ಹೇಗೋ ನಾನ್ ನಂಬಿರೋ ದೇವ್ರು ನಿನ್ನನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ನನ್ಗಿನ್ನೂ ಇದೆ. ನೋಡು, ನಿನ್ನ ಕಾಪಾಡೋದಕ್ಕೆ ಒಬ್ಬೊಳ್ಳೆ ಮನುಷ್ಯ ಬಂದೇ ಬರ್ತಾನೆ.